ಏನ್ ಸ್ವಾಮಿ, ನಮಗೆ ಜನ್ಮವನ್ನು ಕೊಟ್ಟಂತ ತಂದೆ, ಆ ತಂದೆಗಿಂತ ಮಿಗಿಲಾದ ವಸ್ತು ಒಂದಿಲ್ಲಿದೆ, ನಿಮ್ಗೆ ಏನಾದ್ರು ಗೊತ್ತಿಲ್ಲಪ್ಪ ಅನ್ನೋದಕ್ಕೆ. ಷಣ್ಮುಖಮೂರ್ತಿ ಅವರೇ ಅಂತಾರೆ, ಸ್ವಾಮಿ ನನಗೆ ಗೋಚರ. ಅಯ್ಯ, ನಮಗೆ ಜನ್ಮವನ್ನು ಕೊಟ್ಟಂತ ತಂದೆ ತನ್ನ ಮಡದಿಯ ಗರ್ಭದಲ್ಲಿ ಮಗ ಹುಟ್ಟಿದ ಎಂಬ ವಿಚಾರವನ್ನು ಕೇಳಿದಾಗಲೇ ಹುಟ್ಟಿದಂತ ನನ್ನ ಕಂದ ಜಗತ್ತಿನಲ್ಲಿ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಶಕ್ತಿವಂತನಾಗಬೇಕು, ಸಮರ್ಥನಾಗಬೇಕು, ದೈವಭಕ್ತ ಸಂಪನ್ಮೂಲನಾಗಬೇಕು, ದಾನ ಧರ್ಮಾದಿಗಳನ್ನು ಮಾಡುವಂತ ಮಗನಾಗಬೇಕು. ಇಷ್ಟು ಅಂದರೆ ಈ ಆಕಾಶದಷ್ಟು ಆಶೆಯಿಂದ ಆಗಲೇ ಇಟ್ಕೊಂಡಿರ್ತಾನೆ. ಅಂದ್ರೆ ಒಬ್ಬ ತಂದೆ ಒಬ್ಬ ಕನ್ನನಿಗೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಾನೆ ಅಂದ್ರೆ ಆ ಆಸೆ ಎಷ್ಟು ಗೊತ್ತೇನಪ್ಪ ಅಂದ್ರೆ ಇಲ್ಲ ಸ್ವಾಮಿ, ಈ ಆಕಾಶದಷ್ಟು ಆಸೆ. ಅದಕ್ಕೋಸ್ಕರವಾಗಿ ನಾವು ನಮಗೆ ಜನ್ಮ ಕೊಟ್ಟ ತಂದೆಯನ್ನು ನಾವು ಈ ಆಕಾಶಕ್ಕೆ ಹೋಲಿಸಬಹುದು ಅನ್ನೋದು. ಆಗ ಷಣ್ಮುಖಮೂರ್ತಿ ಮಾತನಾಡುವುದನ್ನು ನಿಂತ್ಕೊಂಡ್ರು, ಗಣಪತಿಯನ್ನು ಕರೆದರು. ಗಣೇಶ, ಏನ್ ಸ್ವಾಮಿ, ನವಮಾಸ ಗರ್ಭದಲ್ಲಿ ಹೊತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿದಂತ ನಮ್ಮ ತಾಯಿ ಹೇಳಿ, ಆ ತಾಯಿಗಿಂತ ಮಿಗಿಲಾದ ವಸ್ತು ಒಂದಿಲ್ಲಿದೆ, ನಿಮ್ಗೇನಾದ್ರೂ ಗೊತ್ತಿಲ್ಲಪ್ಪ ಅಂದ್ರಂತೆ. ಗಣಪತಿ ಹೇಳ್ತಾರಂದ್ರೆ, ಸ್ವಾಮಿ ನನಗೆ ಗೋಚರ. ಈಗ ನಮಗೆ ಜನ್ಮವನ್ನು ಕೊಟ್ಟಂತ ತಾಯಿ ನವಮಾಸಗಳು ಎಂದರೆ ನಮ್ಮನ್ನು 9 ತಿಂಗಳ ಹೊರದಲ್ಲಿ ಹೊತ್ತು ಹುಟ್ಟುವಂತ ಕಂದ ಈ ಜಗತ್ತಿಗೆ ಕ್ಷೇಮವಾಗಿ ಬರಲಿ ಅಂತ ತಿಳಿದು ಹೊರದಲ್ಲಿರುವಾಗ ಕಂದ 108 ಕಷ್ಟ ಕೊಟ್ಟರು ಚಿಂತೆ ಇಲ್ಲ, ಅವನ್ನೆಲ್ಲ ಸಹಿಸಿಕೊಂಡು ನಸತಾಳೆ ಎಂದರೆ ನಮ್ಮನ್ನು ಈ ಜಗತ್ತಿಗೆ ಬಿಡ್ತಾರೆ ತಾಯಿ. ಅಂದ್ರೆ ಒಬ್ಬರು ತಾಯಿ ಒಬ್ಬ ಕಂದನಿಗೋಸ್ಕರವಾಗಿ ನವಮಾಸಗಳು ತನ್ನ ಹೊರದಲ್ಲಿ ಇಷ್ಟೊಂದು ಕಷ್ಟವನ್ನು ತರ್ತಿರ್ತಾಳೆ. ಅಂದ್ರೆ ಈ ಭೂಮಾರ್ಗವನ್ನು ಹೊತ್ತಿರುವಂತ ಭೂಮಿ ತಾಯಿ ಅಲ್ಪ ಮಾನವರಾದ ನಾವು ಹರಿಯದೆ ಭೂಮಿಯನ್ನು ಅಗಿದು ಬಗೆದು ತುಳಿದು ಕತ್ತರಿಸಿ ಏನು ಮಾಡ ನನ್ನ ಮಕ್ಕಳು ಕ್ಷೇಮ ಆಗಲಿ ಅಂತ ಹೇಳಿ ಅಷ್ಟು ನಮ್ಮನ್ನು ತರಗಿರ್ತಾಳೆ. ಅಂದ್ರೆ ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ನಾವು ಈ ಆಕಾಶಕ್ಕೆ ಹೋಲಿಸಬಹುದು. ಆಗ ಗಣಪತಿ ಮಾತನಾಡದೆ ನಿಂತ್ಕೊಂಡ್ರು. ಷಣ್ಮುಖಮೂರ್ತಿ ಮೇಲೆ ಕಂಡು, ಸ್ವಾಮಿ ನಿಮ್ಮೆಲ್ಲ ಜನರುಗಳು ಕೇಳಿದ್ದಾಯ್ತು, ಮತ್ತೇನಪ್ಪ ಇಲ್ಲಿನವರೆಗೆ ಜಗತ್ತಿನಲ್ಲಿ ಹರಿಹರ ಬ್ರಹ್ಮಾದಿಗಳಿಗೆ ಮೊದಲ ಪೂಜೆ ಇದೆ. ಹೌದು ಕಣಯ್ಯ, ಆ ಪೂಜೆ ಇನ್ನು ಮುಂದೆ ನನಗಾಗಬೇಕು ಅಂತ ಕೇಳಿದಂತೆ ಷಣ್ಮುಖಮೂರ್ತಿಯವರು. ನಾನು ಯೋಚನೆ ಮಾಡಿದ್ರು, ನಾರಾಯಣ ಇವನ್ ಯಾವ ಬಾಯಿಲಿದೆ ಸರಿಯಾಗುತ್ತಪ್ಪ. ಅಯ್ಯ, ಜಗತ್ತಿನಲ್ಲಿ ನಿನಗೆ ಮೊದಲ ಪೂಜೆ ಬೇಕೆಂಬ ಆಸೆ ಇದ್ದರೆ ನಿಮ್ಮಿಬ್ಬರಲ್ಲಿ ಈ ಸದಯೋಜನೆ ವಿಸ್ತೀರ್ಣವುಳ್ಳ ಭೂಮಿಯನ್ನು ಯಾರು 3 ಬಾರಿ ಸುತ್ತಿ ಮೊದಲು ಇಲ್ಲಿಗೆ ಬರೆಯುವರು ಅವರಿಗೆ ಮಾತ್ರ ಗ್ರಸ್ತಾರ ಅನ್ನುವಂತೆ. ಷಣ್ಮುಖಮೂರ್ತಿ ನೋಡಿದ್ರು, ನನ್ನಲ್ಲಿ ನವಿಲು ವಾಹನವಿದೆ, ನವಿಲನ್ನು ಹೇರಿ ಹೊರಟೆ ಎಂದರೆ ಕ್ಷಣ ಮಾತ್ರದಲ್ಲಿ ಈ ಜಗತ್ತನ್ನು ಸುತ್ತಬಲ್ಲ ಎಂಬ ಅಹಂಕಾರ